ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ನಾನು ತುಂಬ ಚೆನ್ನಾಗಿದ್ದೇನೆ. ದೇವರ ಕೃಪೆಯಿಂದ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ನಾನು ಇವತ್ತು ವಿಡಿಯೋನ ಬೆಳಗ್ಗೆ ಡಬಲ್ ಬೀನ್ಸು ತರಕಾರಿ ಹಾಕಿ ಪಲಾವ್ ಮಾಡೋದನ್ನು ತೋರಿಸ್ತಿದ್ದೀನಿ, ಮತ್ತು ಸೋರೆಕಾಯಿ ಪಲ್ಯನ ಮಾಡೋದನ್ನು ತೋರಿಸ್ತಿದ್ದೀನಿ. ಮಾಡಿ ತರಕಾರಿಗೆ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ತರಕಾರಿಗೆ ಬೀನ್ಸು, ಕ್ಯಾರೆಟು, ನೌಕಲು ಮತ್ತು ಬಟಾಣಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಎಲ್ಲ ಹೆಚ್ಕೊಂಡ್ರೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೋಬೇಕಲ್ವ, ಹಾಗಾಗಿ ತರಕಾರಿ ಎಲ್ಲ ಹೆಚ್ಕೊತಿದ್ದೀನಿ. ನೋಡಿ, ನಮ್ಮ ವಿಡಿಯೋ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಾಟ್ಸಪ್ ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿ ದಯವಿಟ್ಟು. ನಮ್ಮದಿನ್ನು ನೋಡಿ, ಇವಾಗ ಪಲಾವ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು 7-8 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿ, ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಬೇಗ ಹಾಕ್ಬಿಡುತ್ತಲ್ವ, ಹಾಗಾಗಿ ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ನಾನೊಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕ್ತಿದ್ದೀನಿ ಅಷ್ಟೇ ನಾನು. ಹಾಗಾಗಿ ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಅಲ್ಲ, 2 ನಿಮಿಷ ಸಾರಿ. ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಹಾಕಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ರುಬ್ಬಿರೋಂಥ ಹಸಿ ಮಸಾಲೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ರುಬ್ಬಿರೋದನ್ನು ಹಾಕಿದ್ದೀನಿ. ರುಬ್ಬಿರೋದನ್ನು ಹಾಕಿ ನಾವು ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕಿದ್ದೀನಿ. ನಾಟಿ ಟೊಮೆಟೊ ಎಲ್ಲ ಫಾರಮ್ ಟೊಮೆಟೊ ಹಾಕಿದ್ದೀನಿ. ಹಾಕಿದ್ದಾದಮೇಲೆ ಇವಾಗ ಅದು ಸ್ವಲ್ಪ ಟೊಮೆಟೊ ಮೆತ್ತಗಾಗಲಿ. ಟೊಮೆಟೊ ಮೆತ್ತಗಾದ್ಮೇಲೆ ನಾವು ಒಂದು 2-3 ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕಮ್ಮಿ ಹಾಕಿದೆಯಲ್ಲ, ಮೊಸರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ಮನೆಯಲ್ಲಿರೋ ಮಾಡಿರೋಂಥ ಮೊಸರು, ಗಟ್ಟಿ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ಮೊದಲಿಗೆ ಕ್ಯಾರೆಟ್ ಹಾಕ್ತಿದ್ದೀನಿ. ಕ್ಯಾರೆಟ್ ಹಾಕಿದ್ಮೇಲೆ ನವಿಲುಕೋಸು ಹಾಕ್ತಿದ್ದೀನಿ. ನವಿಲುಕೋಸು ಹಾಕಿದ್ದಾದಮೇಲೆ ಬೀನ್ಸ್ ಹಾಕಿದ್ದೀನಿ. ಬೀನ್ಸ್ ಹಾಕಿದ್ಮೇಲೆ ಕಾಲಿಫ್ಲವರ್ ಹಾಕಿದ್ದೀನಿ. ಹೂಕೋಸು ಆದಮೇಲೆ ಡಬಲ್ ಬೀನ್ಸ್ ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಬಟಾಣಿ ಕೂಡ ಸೇರಿಸ್ಕೊಳ್ತೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ನಮಗೆ ತರಕಾರಿ ಅಕ್ಕಿ ಎಷ್ಟಿದೆಯೋ ಅಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತರಕಾರಿನೇ ಹಾಕಿದ್ದೀನಿ. ತರಕಾರಿ ಹಾಗಾದರೂ ತಿಂತಾರೆ ಅಂತ ಹೇಳ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ತರಕಾರಿ ಎಲ್ಲ ಬೇಗ ಬೆಂದ್ಬಿಡುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ. ಮತ್ತು ಹಾಗೆ ನಾನು ಮೊಸರು ಬಜ್ಜಿಗೆ ಕೂಡ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕಟ್ ಮಾಡಿ ಇಟ್ಬಿಟ್ಟು ಇವಾಗ ಮೊಸರು ಬಜ್ಜಿಗೆ ಸೇರಿಸ್ಕೊಂಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ತೊಳ್ಕೊಂಬಿಡೋಣ ಅಂಥೇಳಿ ಟಿಫನ್ ಮಾಡ್ತಿದ್ದಂಗೆ ಪಾತ್ರೆ ತೊಳ್ಕೊಂಬಿಡ್ತಾಯಿದ್ದೀನಿ. ರಾತ್ರಿ ಹೊತ್ತು ನನಗೆ ಆಗೋದಿಲ್ಲ, ಒಂದೊಂದು ಸಾರಿ ತೊಳೆದ್ಬಿಡ್ತೀನಿ, ಒಂದೊಂದು ಸಾರಿ ಆಗೋದಿಲ್ಲ. ಹಾಗಾಗಿ ರಾತ್ರಿ ಹಾಗೆ ಇಟ್ಬಿಟ್ಟಿದ್ದೆ. ಎಲ್ಲನೂ ತೊಳ್ಕೊಂಡಿದ್ದೀನಿ. ನೋಡಿ, ಮೊಸರು ನಾನು ಈ ಮಡಿಕೆನಲ್ಲೇ ಮೊಸರು ಹಾಕೋದು. ಮೊಸರು ಹಾಕಿದಾಗ ನಮಗೆ ಆ ಮಡಿಕೆಯಲ್ಲಿ ನೀರೆಲ್ಲ ಹೀರ್ಕೊಂಡು ಮೊಸರು ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಮೊಸರು ಬಜ್ಜಿಗೆ ಉಪ್ಪು ಹಾಕ್ಕೊಂಡು ಮೊಸರು ಬಜ್ಜಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಪಲಾವ್ ಅಷ್ಟೊತ್ತಿಗೆ ಪಲಾವ್ ರೆಡಿ ಆಗುತ್ತೆ. ನೋಡಿ, ಅದನ್ನು ತೆಗೆದು ರೆಡಿ ಮಾಡಿ ಇಟ್ಬಿಟ್ಟೆ. ಇನ್ನು ಮಿಕ್ಕಿರೋ ಪಾತ್ರೆ ಎಲ್ಲ ತೊಳ್ಕೊಂಡು ನೋಡಿ, ಎಲ್ಲ ಶಿಂಕ್ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ಕಿಚನ್ ಎಲ್ಲ ಸ್ವಲ್ಪ ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ಕೊಂಬಿಡ್ತಾಯಿದ್ದೀನಿ. ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋದಾಗುತ್ತೆ. ಎಲ್ಲ ಕಾಲೇಜ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಎಲ್ಲ ರೆಡಿ ಆಗ್ತಿದ್ದಾರೆ. ಹಾಗಾಗಿ ನೋಡಿ, ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. 4 ಗ್ಲಾಸ್ ನೀರು ಹಾಕ್ಕೊಂಡು ಅಕ್ಕಿ ನೆನೆಸಿರಲಿಲ್ಲ ನಾನು, ಹಾಗಾಗಿ ಅಕ್ಕಿನ ಕೂಡ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ.
ಇದರಲ್ಲಿ ಬಟಾಣಿ ಹಾಕೋದನ್ನು ನಾನು ತೋರಿಸಿಲ್ಲ, ಬಟಾಣಿ ಹಾಕೋದೊಂದು ಸ್ಕಿಪ್ ಆಗಿದೆ. ಬಟಾಣಿ ಕೂಡ ಹಾಕಿದ್ದೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವು ನೋಡಿಕೊಂಡು ಉಪ್ಪು ಕಡಿಮೆ ಇತ್ತು ಉಪ್ಪು ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಂಡ್ರೆ ನಮಗೆ ಪಲಾವ್ ರೆಡಿ ಆಗಿಬಿಡುತ್ತೆ. ಲಿಡ್ ಕ್ಲೋಸ್ ಮಾಡಿದ್ದೀನಿ. 2 ವಿಷಲ್ ಬಂದು ಮತ್ತೆ ನೋಡಿ ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡ್ಕೊಳ್ಳೋಣ. ನೋಡಿ ಪಲಾವ್ ಯಾವ ಥರ ರೆಡಿಯಾಗಿದೆ ಅಂತೇಳಿ ಡಬಲ್ ಬೀನ್ಸ್ ಎಲ್ಲ ಮೇಲೆ ಕಾಣ್ತಿದೆ ನೋಡಿ. ಇವಾಗ ಪಲಾವ್ ರೆಡಿಯಾಗಿದೆ. ಪಲಾವ್ ರೆಡಿ, ಬೆಳಗ್ಗೆ ಟಿಫನ್ನಿಗೆ ಪಲಾವ್ ರೆಡಿ ಆಯಿತು. ಮತ್ತು ಇವಾಗ ಮಧ್ಯಾಹ್ನಕ್ಕೆ ಒಂದು ಸೋರೆಕಾಯಿ ತಂದಿದ್ದೆ. ಇದು ತುಂಬ ದೊಡ್ಡದು, ನಮಗೆ ಎಷ್ಟೊಂದು ಬೇಕಾಗಿರಲ್ಲ. ಇದರಲ್ಲಿ ಏನು ಮಾಡಿದ್ದೆ ಅಂದರೆ ನೋಡಿ, ಇದು ಚಾಕು ಶಾರ್ಪ್ ಮಾಡೋದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಒಂದು 130 ರೂಪಾಯಿಗೆಲ್ಲ ತೊಗೊಂಡಿದ್ದೆ. ಇದು ತೊಗೊಂಡು 2 ವರ್ಷ ಆಗೋಗಿದೆ ನೋಡಿ. ಇದು ಸೋರೆಕಾಯಿ. ಈ ತೋಟನ ಬಂದು ವೇಸ್ಟ್ ಮಾಡೋ ಹಾಗೇನು ಇರೋದಿಲ್ಲ. ಮತ್ತು ದೋಸೆ ಹಾಕೋದಕ್ಕೆ ದೋಸೆ ಹೆಂಚ ಮೇಲೆ ನಾವು ಈರುಳ್ಳಿಗೆ ಬದಲು ಸೋರೆಕಾಯಿ ಸವರ್ಕೋಬೋದು. ನಾನು ಅರ್ಧ ದೋಸೆ ಮಾಡಿದ್ದೆ, ಸೋರೆಕಾಯಿ ದೋಸೆ ಮಾಡಿದ್ದೆ. ಅರ್ಧನ ಮತ್ತು ನಾನು ಇವಾಗ ಪಲ್ಯ ಮಾಡ್ಕೊಳ್ತಿದ್ದೀನಿ ನೋಡಿ. ಎಷ್ಟು ಎಳೆದಿದೆ ನೋಡಿ ಸೋರೆಕಾಯಿ. ನಿಮಗೆ ನೋಡ್ತಾ ಗೊತ್ತಾಗ್ತಿದ್ದಲ್ಲ ಎಷ್ಟು ಎಳೆದಿದೆ ಅಂತೇಳಿ. ಹಂಗೆ ಸಿಪ್ಪೆ ಸಮೇತ ಹಾಕಿದ್ರು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿದೆ ಸೋರೆಕಾಯಿ. ಇದನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ, ಇದರಲ್ಲಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೋರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಅರ್ಧನ ಎತ್ತಿಟ್ಬಿಡ್ತೀನಿ, ರಾತ್ರಿಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ. ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಸೋರೆಕಾಯಿನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ. ನಮ್ದು ಇನ್ನೂ 3 ಚಾನಲ್ ಇದೆ. ಇಂದ್ರಾಣಿ ಇಂದ್ರ ವ್ಲಾಗ್ಸ್ ಒಂದಿದೆ, ಇಂದ್ರ ಮನೆ ಅಡಿಗೆ ಚಾನಲ್ ಒಂದಿದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಅಂತ ಒಂದು ಚಾನಲ್ ಇದೆ. ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಚಾನಲ್ಗೂ ಸಪೋರ್ಟ್ ಮಾಡಿ ನೋಡಿ. ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಈರುಳ್ಳಿ ಎಲ್ಲ ಚಿಟಪಟ ಅಂತ, ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 10 ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಒಂದು 2-3 ನಿಮಿಷ ನಾವು ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗೋಷ್ಟೇನು ಬೇಡ, ಟ್ರಾನ್ಸ್ಪರೆಂಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿದ್ಮೇಲೆ ಇವಾಗ ಸೋರೆಕಾಯಿನ ಇದಕ್ಕೆ ಸೇರಿಸ್ಕೊಂಬಿಡೋಣ. ತುಂಬ ಎಳೆದಿದೆ, ಇದರಲ್ಲೇ ತುಂಬ ನೀರು ಬಿಡುತ್ತೆ, ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ನಮಗೆ ನೋಡಿ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಚೆನ್ನಾಗೆಲ್ಲ ಮಿಕ್ಸ್ ಆಗೋವರೆಗೂ ತಿರುಗಿಸ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿದ್ರೆ ನೀರು ಚೆನ್ನಾಗಿ ಬಿಟ್ಟು ಅದರಲ್ಲಿ ಅದೇ ನೀರಲ್ಲಿ ಬೆಂದ್ಕೊಂಡ್ಬಿಡುತ್ತೆ. ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ನಮಗೆ. ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ಒಂಚೂರು ನೀರು ಹಾಕಿದ್ದೀನಿ, ಗೊಜ್ಜು ಥರ ಬೇಕು ಅಂತೇಳಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಆದರೆ ಒಂಚೂರು ಹಾಕಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮತ್ತೆ ಸೀದೋಗ್ಬಿಡುತ್ತೆ, ಅಡಿ ಹಿಡಿದು ಬಿಡುತ್ತೆ. ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕಿದ್ದೀನಿ. ಅರ್ಧ ಬೆಂದ ಮೇಲೆ ನಾವು ಉಪ್ಪು ಹಾಕಿದಾಗ ನಮಗೆ ತರಕಾರಿದು ಕರೆಕ್ಟಾಗಿ ಹದ ಗೊತ್ತಾಗ್ಬಿಡುತ್ತೆ ಉಪ್ಪು ಹಾಕೋದಕ್ಕೆ. ಹಂಗಾಗಿ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಬೆಂದಾಗಿದೆ, ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ ಬೆಂದಾಗಿದೆ ನೋಡಿ, ಸೋರೆಕಾಯಿ ಎಲ್ಲ ಬೆಂದಿದೆ. ಇವಾಗ ನಾನು ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಬೆಂದೋಗಿದೆ, ಪಲ್ಯ ಕೂಡ ರೆಡಿಯಾಗಿದೆ. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬ ಹೊತ್ತಿರೋದಿಲ್ಲ. ತೆಂಗಿನಕಾಯಿ ಹಾಕ್ದೇ ನೀವು ಒಂದಿನ ಎಲ್ಲ ಕೂಡ ಇಟ್ಕೋಬೋದು. ನೋಡಿ ಸೋರೆಕಾಯಿ ಬೆಂದಿದೆ, ಈ ಥರ ಮೆತ್ತಗೆ ಬೆಂದರೆ ಸಾಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಪಲ್ಯ ಮುಗ್ದಿದೆ, 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡು ನೋಡಿ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕಿ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸೋರೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.